ಮಾದಕ ದ್ರವ್ಯಗಳ ಬಳಕೆಯಿಂದ ಮುಖ್ಯವಾಗಿ ಯುವ ಸಮುದಾಯ ದಿನದಿಂದ ಕಷ್ಟಕ್ಕೆ ಸಿಲುಕುತ್ತಿದೆ. ಎನ್ಡಿಪಿಎಸ್ ಪ್ರಕರಣಗಳಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯಾದರೆ ಮಾತ್ರ ಬುದ್ಧಿ ಬರುತ್ತದೆ. ಈ ಕಾರಣದಿಂದ ಇಂತಹ ಪ್ರಕರಣಗಳ ತನಿಖೆ ಸಮರ್ಪಕವಾಗಿ ನಡೆದು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವ ಅನಿವಾರ್ಯತೆ ಇದೆ ಎಂದು ಪುತ್ತೂರಿನ 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶೆ ಸರಿತಾ ಡಿ ಅವರು ಹೇಳಿದರು. ಅಭಿಯೋಜನಾ ಇಲಾಖೆ ಮಂಗಳೂರು ವಿಭಾಗ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಸಹಭಾಗಿತ್ವದಲ್ಲಿ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಾಲಯದ ನಟರಾಜ ವೇದಿಕೆಯಲ್ಲಿ ಹಮ್ಮಿಕೊಳ್ಳಲಾದ ಎನ್ಡಿಪಿಎಸ್ ಕಾಯ್ದೆಯ ಕುರಿತ ಮಾಹಿತಿ ಕಾರ್ಯಾಗಾರವನ್ನು ಅವರು ಉದ್ಘಾಟಿಸಿದರು. ಇತ್ತೀಚಿನ ದಿನಗಳಲ್ಲಿ ಎನ್ಡಿಪಿಎಸ್ ಆಕ್ಟ್ಗಳಿಗೆ ಸುಮಾರು ಕೇಸಸ್ ಬರ್ತಾ ಇದೆ. ನಾನು 3 ವರ್ಷ ಆಯಿತು ಪುತ್ತೂರಿಗೆ ಬಂದು. ಆ 3 ವರ್ಷದಲ್ಲಿ ಕಾಣದೇ ಇರುವಂತಹ ಅಫೆನ್ಸಸ್ ಜಾನ್ವರಿ 2026 ನಾನು ನೋಡಿದ್ದೀನಿ. ಅದರಲ್ಲಿ ಸುಮಾರು ಲೂಪ್ಹೋಲ್ಸ್ ಕಾಣ್ತಾ ಇದೆ. ಅಂದರೆ ಇನ್ವೆಸ್ಟಿಗೇಷನ್ ಇನ್ಕ್ಲೂಡ್ಸ್ ಸರ್ಚ್, ಅರೆಸ್ಟ್, ಮರ್ಡರ್, ಸೀಜರ್ ಎಕ್ಸೆಟ್ರಾ. ಇದರಲ್ಲಿ ತುಂಬ ಲೂಪ್ಹೋಲ್ಸ್ ಕಾಣಿಸ್ತಾ ಇದೆ. ಎನ್ಡಿಪಿಎಸ್ ಆ್ಯಕ್ಟಲ್ಲಿ ಟೆಕ್ನಿಕಲ್ ಇಶ್ಯೂ ಇನ್ವಾಲ್ವ್ ಆಗಿರೋದ್ರಿಂದ ಈ ಥರ ಲೂಪ್ಹೋಲ್ಸ್ ಇದ್ದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಆ್ಯಸ್ ಎ ಪ್ರಿಸೈಡಿಂಗ್ ಆಫೀಸರ್. ಯಾಕೆಂದರೆ ಒಂದು ಬೇಲ್ ಅಪ್ಲಿಕೇಶನ್ ಹಾಕ್ಕೊಂಡು ಬಂದಾಗ ಸರ್ಚ್ ಸರಿಯಾಗಿ ಮಾಡಿಲ್ಲ, ಸೀಜರ್ ಸರಿಯಾಗಿ ಮಾಡಿಲ್ಲ, ಅರೆಸ್ಟ್ ಪ್ರೊಸೀಜರ್ ಕಂಪ್ಲೇಂಟ್ ಮಾಡಿಲ್ಲ, ಇವೆಲ್ಲ ಕಾಣ್ತಾ ಇದೆ. ನಾನು ನೋಡ್ತಾ ಇದ್ದೀನಿ ಇದನ್ನು. ಅಧ್ಯಕ್ಷತೆ ವಹಿಸಿದ್ದ ಅಭಿಯೋಜನಾ ಇಲಾಖೆ ಮಂಗಳೂರು ವಿಭಾಗದ ಹಿರಿಯ ಕಾನೂನು ಅಧಿಕಾರಿ ಶಿವಪ್ರಸಾದ್ ಆಳ್ವಕ್ಕೆ ಅವರು ಮಾತನಾಡಿ, ಅಪರಾಧಗಳಿಗೆ ನ್ಯಾಯಾಂಗದಲ್ಲಿ ಶಿಕ್ಷೆಯಾದರೆ ಅಪರಾಧ ಮಾಡುವವರು ಹಿಂಜರಿಯಬಹುದು. ಎನ್ಡಿಪಿಎಸ್ ಪ್ರಕರಣಗಳನ್ನು ದಂಧೆ ಉದ್ಯೋಗವಾಗಿ ಮಾಡುವವರಿದ್ದಾರೆ. ಪ್ರಮುಖವಾಗಿ ಮುಗ್ಧ ಮಕ್ಕಳೇ ಬಲಿಯಾಗುತ್ತಿದ್ದಾರೆ. ಇದನ್ನು ಬುಡದಿಂದಲೇ ನಿಯಂತ್ರಿಸುವ ಅಗತ್ಯವಿದೆ ಎಂದರು. ಯಾಕೆ ಇಷ್ಟು ಕಾರ್ಯಾಗಾರ ಬೇಕು? ಉಳಿದದೆಲ್ಲ ಕಾಯ್ದೆಗಳು ಇದೆ ಅಲ್ವಾ, ಇದನ್ನೇ ಯಾಕೆ ಬಿಟ್ ಮಾಡಿದ್ದಾರೆ ಅನ್ನುವ ಬಗ್ಗೆ ಈಗಾಗಲೇ ನಮ್ಮ ಉದ್ಘಾಟಕರು ಸಹಿತ ಎಲ್ಲರೂ ತಮಗೆ ಮನವರಿಕೆ ಮಾಡಿದ್ದಾರೆ. ಅದೇ ರೀತಿ ಅಡಿಷನಲ್ ಎಸ್ ಪಿ ಅವರು ಕೂಡ ಹೇಳಿದ್ದಾರೆ. ಈಗ ಜನರಿಗೆ ಒಂದು ಅಪರಾಧದ ಬಗ್ಗೆ ಭಯ ಇರಬೇಕಾದ್ರೆ ಆ ಅಪರಾಧಕ್ಕೆ ಕೋರ್ಟಲ್ಲಿ ಶಿಕ್ಷೆ ಆಗಬೇಕು. ಕೋರ್ಟಲ್ಲಿ ಶಿಕ್ಷೆ ಅದು ಏನಾಗ್ತದೆ, ನಾನು ನಾಳೆ ಅಪರಾಧ ಮಾಡಿದರೆ ನನಗೆ ಶಿಕ್ಷೆ ಆಗ್ತದೆ, ನಾನು ಆ ಅಪರಾಧಕ್ಕೆ ಹೋಗೋದು ಬೇಡ ಅಂತೇಳಿ ಆ ಅಪರಾಧಕ್ಕೆ ನಡೆಸಲು ಹಿಂಜರಿತಾನೆ. ಹೀಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನೀವು ಅಫೆನ್ಸ್ ಮಾಡಲಿಕ್ಕೆ ಬಿಟ್ಟು ಅಫೆನ್ಸ್ ಆದಮೇಲೆ ಕೇಸ್ ಇರ್ತದೆ ಶಿಕ್ಷೆ ಕೊಡಿಸಿದ್ರೆ ನಮಗೆ ಜಾಸ್ತಿ ಆಗ್ತಲ್ಲ. ಆ ಶಿಕ್ಷೆಯ ಪರಿಣಾಮ ಇನ್ನೊಬ್ಬರಿಂದ ಅಫೆನ್ಸ್ ನಾಳೆ ಮಾಡಬಾರ್ದು, ನಮ್ಮ ಸಮಾಜದ ಸ್ವಾಸ್ಥ್ಯ ಒಳ್ಳೆ ರೀತಿಯಲ್ಲಿ ಮುಂದುವರಿಬೇಕನ್ನೋ ಕಾರಣಕ್ಕಾಗಿ ಇಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈಗ ಒಂದು ಕೊಲೆ ಮಾಡಿದ ವ್ಯಕ್ತಿ ಜೀವಮಾನದಲ್ಲಿ ಮತ್ತೊಂದು ಕೊಲೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷ ಸರ್ಕಾರಿ ಅಭಿಯೋಜಕ ಕುದ್ರಿಯ ಪುಷ್ಪರಾಜ್ ಅಡ್ಯಂತಾಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಾಗಾರ ನಡೆಸಿದ್ರು. ಈ ಸಂದರ್ಭದಲ್ಲಿ ಅಭಿಯೋಜನಾ ಇಲಾಖೆ ಮಂಗಳೂರು ವಿಭಾಗದ ಹಿರಿಯ ಕಾನೂನು ಅಧಿಕಾರಿ ಶಿವಪ್ರಸಾದ್ ಆಳ್ವಾಕೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ್ಯ ಶಿವಪ್ರಸಾದ್ ಆಳ್ವಾಕೆ ಪುತ್ತೂರು ತಾಲೂಕು ಡಬ್ಬೆ ಹಾವೇರಿಕಟ್ಟೆ ಮೂಲದವರಾಗಿದ್ದು ವಿವಿಧ ನ್ಯಾಯಾಲಯಗಳಲ್ಲಿ ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಶಿವಣ್ಣ ಎಚ್ಆರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಹಿರಿಯ ವ್ಯವಹಾರಿಕ ನ್ಯಾಯಾಧೀಶ ದೇವರಾಜ್ ವೈಎಚ್, ಬಂಟ್ವಾಳ ಎಎಸ್ಪಿ ಯಶ್ಕುಮಾರ್, 5ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕಿ ಜಯಂತಿ ಕೆ ಭಟ್, ವಿಶೇಷ ಸರ್ಕಾರಿ ಅಭಿಯೋಜಕ ಕುದ್ರಿಯ ಪುಷ್ಪರಾಜ್ ಅಡ್ಯಂತಾಯ, ದಕ್ಷಿಣ ಕನ್ನಡ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಅನಿಲ್ ಕುಮಾರ್ ಎಸ್ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.